ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕೆಟು ನೆಕ್ಸ್ಟ್ ವೀಕ್ ಬುಲ್ಲಿಶ್ ಆಗಿರುತ್ತಾ ಬಿಯರಿಶ್ ಆಗಿರುತ್ತಾ, ಯಾವ ಸೈಡ್ ನಾವು ಟ್ರೇಡ್ಸ್ನ ಪ್ಲ್ಯಾನ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಇಲ್ಲಿ ನೋಡ್ಬೋದು ನೀವು, ಮಾರ್ಕೆಟ್ ಇಲ್ಲಿ ಚಾರ್ಜ್ ಆಗಿದೆ. ಇಲ್ಲಿ ಮಾರ್ಕೆಟ್ ಶಿಫ್ಟ್ ಆಗಿದೆ 1 ವೀಕ್ ಟೈಮ್ ಫ್ರೇಮಲ್ಲಿ ನೋಡಿ. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದೆ. ಆಮೇಲೆ ಇಲ್ಲಿ ಮೇಲೆ ನಿಮಗೆ ಒಂದು ಆರ್ಡರ್ ಬ್ಲಾಕ್ ಇದೆ 1 ಡೇ ವೀಕ್ ಟೈಮ್ ಫ್ರೇಮಲ್ಲಿ. ಇದು ಆಯಿತಾ. ಇವಾಗ ನೀವು ನೆಕ್ಸ್ಟು 1 ಡೇ ಟೈಮ್ ಫ್ರೇಮಿಗೆ ಬರ್ತೀರಾ. ಇಲ್ಲ ಸಾರಿ, 1 ವೀಕಲ್ಲೇ ನೀವು ವೀಕ್ 5 ಇದು ವೀಕ್ ಲೋ, ಹೋದ ವಾರದ್ದು ಲೋ. ಇದು ಹೋದ ವಾರ ಐನ ಮಾರ್ಕ್ ಮಾಡ್ಕೊಬೇಕು. ವೀಕ್ಲಿ ಬಯಸ್ ಪ್ರಕಾರ ಮಾರ್ಕೆಟು ಬುಲ್ಲಿಶ್ ಇರೋ ಚಾನ್ಸ್ ಇದೆ. ಯಾಕೆಂದರೆ ನೋಡಿ, ಇಲ್ಲಿ ಈ ಬ್ಲ್ಯಾಕ್ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲು ಗ್ರೀನ್ ಕ್ಯಾಂಡಲ್ ಲೋ ಕೆಳಗಡೆ ಕ್ಲೋಸ್ ಆಗಿಲ್ಲ. ಸೊ ಬುಲ್ಲಿಶ್ ಆಗಿರೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ನೀವೇನು ಮಾಡಬೇಕು, 1 ಡೇ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕು. 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದು ಲೋ ಮಾರ್ಕ್ ಮಾಡ್ಕೊಂಡಿದ್ದೀರಿ, ಇದು ಐ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ. ಇಲ್ಲಿ ನಿಮಗೆ ಯಾವುದೇ ಆರ್ಡರ್ ಬ್ಲಾಕ್ಸ್ ಇಲ್ಲ. ಇಲ್ಲಿ ಕೆಳಗಡೆ ಇತ್ತು, ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟ್ಯಾಪ್ ಆಗಿ ಹೋಗಿದೆ. ಇವಾಗ 4 ಅವರ್ಗೆ ಶಿಫ್ಟ್ ಆಗಿ 4 ಅವರ್ಗೆ ಶಿಫ್ಟ್ ಆದಮೇಲೆ ನಿಮಗೆ ಇಲ್ಲಿ ಮೇಲೆ ಒಂದು ಆರ್ಡರ್ ಬ್ಲಾಕ್ ಇದೆ 4 ಅವರ್ಸ್ದು. ಇದು ಆಲ್ರೆಡಿ ಟ್ಯಾಪ್ ಆಗಿ ರಿಟರ್ನ್ ಬಂದಿದೆ. 4 ಅವರ್ ಆರ್ಡರ್ ಬ್ಲಾಕ್ ನೋಡಿ. ಇಲ್ಲಿವರೆಗೂ ಹೋಗಿ ಮಾರ್ಕೆಟು ರಿವರ್ಸಲ್ ಆಗಿದೆ. 4 ಅವರ್ ಆರ್ಡರ್ ಬ್ಲಾಕ್ಸು ಆಯ್ತಲ್ವಾ. ಇವಾಗ ಇಲ್ಲಿ 1 ಅವರ್ಗೆ ಶಿಫ್ಟ್ ಆಗಿ ಅಲ್ಲಿಂದ 1 ಅವರ್ಗೆ ಶಿಫ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟು ಫುಲ್ ಒದ್ದಾಡಿದೆ. ಇಲ್ಲಿ ಇಷ್ಟು ಫುಲ್ಲು ಕಂಜೆಸ್ಟೆಡ್ ಆಗಿ ಒದ್ದಾಡಿದೆ. ಒದ್ದಾಡಾದ್ಮೇಲೆ ನೆಕ್ಸ್ಟ್ ಏನಿದೆ, ಇಲ್ಲಿಂದ ನೀವು 30 ಮಿನಿಟ್ಸ್ಗೆ ಬನ್ನಿ. 30 ಮಿನಿಟ್ಸಲ್ಲಿ ಬಂದಮೇಲೆ ಇಲ್ಲಿ ಆಲ್ರೆಡಿ ಟ್ಯಾಪ್ ಆಗೋಗಿದೆ ನೋಡಿ. ಇಲ್ಲಿ 30 ಮಿನಿಟ್ಸ್ ಒಂದು ಓಬಿ ಇತ್ತು, ಇಲ್ಲಿದೆ. ಇಲ್ಲಿಂದ ಇವಾಗ ನೀವು 15 ಮಿನಿಟ್ಸ್ಗೆ ಶಿಫ್ಟ್ ಆಗಿ. ಟೆಂಪ್ಲೇಟು ಇದು 30 ಮಿನಿಟ್ಸ್ ಓಬಿ. ಇಲ್ಲಿಂದ 15 ಮಿನಿಟ್ಸಿಗೆ ಬರ್ತೀನಿ. 15 ಮಿನಿಟ್ಸಿಗೆ ಬಂದಮೇಲೆ ಇಲ್ಲೂ 15 ಮಿನಿಟ್ಸ್ಗೆ ಆರ್ಡರ್ ಬ್ಲಾಕ್ಗೆ ರೆಸ್ಪೆಕ್ಟ್ ಆಗಿದೆ. ಸೊ ಮಂಡೇ ನಾವು ಹೆಂಗೆ ಟ್ರೇಡ್ ಪ್ಲ್ಯಾನ್ ಮಾಡಬೇಕು, ಇವಾಗ ಪಿಕ್ಚರ್ ಗೊತ್ತಾಗುತ್ತೆ ನೋಡಿ. ಸೊ ಇವಾಗ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆದರೆ, ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಇಲ್ಲೇನಾದರೂ ಓಪನ್ ಆದರೆ, ಅಕಸ್ಮಾತ್ ಗ್ಯಾಪ್ ಡೌನ್ ಆದರೆ, ಸೊ ಇಲ್ಲಿ ಒಂದು ಮೂವ್ ಕೊಡುತ್ತೆ, ಇಲ್ಲಿಂದ ಒಂದು ಹಿಂಗೆ ಮೂವ್ ಕೊಡುತ್ತೆ, ಹಿಂಗೆ ಮೂವ್ ಕೊಟ್ಟು ಕೆಳಗಡೆ ಒಂದು ಮೂವ್ ಕೊಡುತ್ತೆ. ಮೂವ್ ಕೊಟ್ಟು ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆರ್ಡರ್ ಬ್ಲಾಕ್ ಕೊಟ್ಟರೆ, ಅಲ್ಲಿಂದ ನೀವು ಇಲ್ಲಿಗೆ 1:3ನ ಪ್ಲ್ಯಾನ್ ಮಾಡ್ಬೋದು. ಟಾರ್ಗೆಟು 1:3 ಅಂದರೆ ಹತ್ರ ನೀವು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಬೋದು. ಗ್ಯಾಪ್ ಡೌನ್ ಆದರೆ ಇಲ್ಲಿವರೆಗೂ ಇರುತ್ತೆ. ಗ್ಯಾಪ್ ಡೌನ್ ಆದರೆ ನಿಮ್ಮ ಟಾರ್ಗೆಟು ಇಲ್ಲಿಂದ. ಅಕಸ್ಮಾತ್ ಇಲ್ಲಿ ಯಾವುದೇ ಒಂದು ಆರ್ಡರ್ ಬ್ಲಾಕ್ ಇಟ್ಕೊಂಡ್ರೆ ಇಲ್ಲಿಂದ ನಿಮಗೆ 1:3 ಅಥವಾ ನಿಮ್ಗೆ ಎಷ್ಟು ಸಿಗುತ್ತೋ ಇಲ್ಲಿವರೆಗೂ ಟಾರ್ಗೆಟ್ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಆದರೆ ಮಾರ್ಕೆಟು, ಅಕಸ್ಮಾತ್ ಇಲ್ಲಿಂದ ಏನಾದರೂ ಗ್ಯಾಪ್ ಅಪ್ ಆದರೆ ಇಲ್ಲಿ ನೋಡ್ಬೋದು ನೀವು 15 ಮಿನಿಟ್ಸ್ದು ಒಂದು ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟು ಮಲ್ಟಿಪಲ್ ಟೈಮ್ಸ್ ಅದಕ್ಕೆ ರಿಜೆಕ್ಟ್ ಆಗಿದೆ. 15 ಮಿನಿಟ್ಸ್. ಅಕಸ್ಮಾತ್ ನಾಳೆ ಏನಾದರೂ ಮಂಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು, ಇಲ್ಲೇನಾದರೂ ಆಯಿತು ಅಂದರೆ ಇಲ್ಲಿ 4 ಅವರ್ ಆರ್ಡರ್ ಬ್ಲಾಕ್ ಐತೆ. ಇಲ್ಲಿ ಟ್ಯಾಪ್ ಆಗಿ ಇಲ್ಲೊಂದು MSS ಆಗಬೇಕು. ಇಲ್ಲಿ MSS ಆದಮೇಲೆ ನೀವು ಇಲ್ಲೊಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿದ್ದರೆ
ಅಲ್ಲಿಂದ ನೀವು ಟಾರ್ಗೆಟು ಇಲ್ಲಿ 30 ಮಿನಿಟ್ಸ್ ಆರ್ಡರ್ ಬ್ಲಾಕ್ವರೆಗೂ ಇರಬೇಕು, ಅಥವಾ ಈ ಲಿಕ್ವಿಡಿಟಿ ಲೋವರೆಗೂ ಇಕ್ಕಬೇಕು. ಮಂಡೇ ಈ ಥರ ಟ್ರೇಡ್ ಪ್ಲ್ಯಾನ್ಸ್ ಮಾಡ್ಬೋದು, ಗೊತ್ತಾಯ್ತಲ್ವಾ? ಸೊ ಈ ಥರ ಮಾರ್ಕೆಟು ಮಂಡೇ ಪ್ಲ್ಯಾನ್ ಮಾಡ್ಬೋದು ನೀವು. ಈ ಥರ ನೀವು ಹೆಂಗೆ ಅನಾಲಿಸಿಸ್ ಮಾಡೋದು ಮಾರ್ಕೆಟು, ಈ ಥರ ನಾಲೆಜ್ನ ಹೇಗೆ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರತಿಯೊಂದು ನಮ್ಮ ಚಾನಲಲ್ಲಿ ತಿಳಿಸ್ಕೊಂಡು ಈ ಥರ ಹಿಡನ್ ಸ್ಟ್ರಾಟಜೀಸು ಮತ್ತು ಮಾರ್ಕೆಟ್ ಅನಾಲಿಸಿಸ್ ಮಾಡೋದು ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡಲ್ಲ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ವೀಕ್ಲಿ ಅನಾಲಿಸಿಸ್ ಹೆಂಗೆ ಮಾಡೋದು, ಡೇ ಅನಾಲಿಸಿಸ್ ಹೆಂಗೆ ಮಾಡೋದು ಎಲ್ಲ ತಿಳಿಸ್ಕೊಂಡು ಸೊ ಮಿಸ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನಿಮಗೆ ಬೆನಿಫಿಟ್ಟು. ನೋಡಿಲ್ಲ ಅಂದರೆ ನನಗೇನು ಲಾಸ್ ಏನಿಲ್ಲ, ನಿಮಗೆ ನಾಲೆಜ್ ಸಿಗೋದು ನೋಡೋದ್ರಿಂದ. ಎಲ್ಲರೂ ಪ್ರೈಸ್ ಆ್ಯಕ್ಷನ್ ಕೊಡ್ತಾರೆ, ನಾನು ನಿಮಗೆ ಅಡ್ವಾನ್ಸ್ಡಾಗಿ ಯಾವ ಥರ ಅನಾಲಿಸಿಸ್ ಮಾಡೋದಂತ ಕೊಡ್ತಾಯಿದ್ದೀನಿ.